ಇವನು ಎಲ್ಲಾ ತಯಾರು ಮಾಡಿ ಇಟ್ಟು ತಂಗಿ ಇಲ್ಲಿ ಗಂಡ ಹೆಣ್ಣ ಹೆಂಗ ಉತ್ಪತ್ತಿ ಆಗ್ತದ ಹೇಳ್ತಾನೆ ಕೇಳ ಹೇಳಪ್ಪ ತಂಗಿ ಪೈಲೆ ಪ್ರಥಮದಾಗ ಗಂಡ ಹೆಂಡ್ರ ಕೂಟ ಕೂಡು ಸಂದರ್ಭದಾಗ ಏನಾಗ್ತದ ಮಾಸ್ತರ ಏನಾಕದ್ರಿಪ್ಪ ಒಂದ ಬ್ರಹ್ಮಲಾಡಿ ಇರ್ತದ ಒಂದ ರೇತುಲಾಡಿ ಅಂತೇಳಿ ಇರ್ತದ ಅವಾಗ ಗಂಡ ಹೆಂಡತಿ ಕೂಟ ಕೂಡು ಸಂದರ್ಭದಾಗ ಬ್ರಹ್ಮ ದ್ವಾರ ಮುಖದಿಂದ ಏನಾಗ್ತದ ಬ್ರಹ್ಮ ಕಮಲದೊಳಗೆ ಹೋಗಿ ಕೆರೆಯಲ್ಲಿ ವೀರ್ಯ ಬೀಳ್ತದ ವೀರ್ಯ ಬೀಳ್ಬೇಕಾದ್ರ ತಂಗಿ 3 ಹನಿ ಮಾತ್ರ ತಗೋತದ ಹೇಳ್ತಾನೆ ಕೇಳಿ ಯಾವಾರ ಗೊತ್ತಿಲ್ಲ ಅದು ಸೈಂಟಿಸ್ಟ್ ಓದಿದವ್ರಿಗೆ ಗುರ್ತಾಗ್ತದ ಪಂಚಕರ್ಣಿ ಓದಿದವ್ರಿಗೆ ಗುರ್ತಾಗ್ತದ ಅವಾಗ 3 ಹನಿ ಹೋದಾಗ ಅದ 3 ಹನಿ ಹೋಗ್ಬೇಕಾದ್ರ ನಮ್ಮ ಅಪ್ಪಿ ಅಂತ ತಾಕತ್ತಿಟ್ಟ ನೋಡ್ರಿ ಒಂದ ಪುಲ್ಲಿಂಗ್ ಇಟ್ಟಾನ ಒಂದ ಸ್ತ್ರೀಲಿಂಗ್ ಇಟ್ಟಾನ ಎಲ್ಲಿ ದಗದ ಹೆಂಗ ಹಂಗ ಆಗೈತಿ ಹೇಳ್ತಾನ ಕೇಳ ಏನ ಮ್ಯಾಗ ಜೀವ ಹುಟ್ಟಬೇಕಾದ್ರ ಹುಡುಗಿ ಹೆಂಗ ಹುಟ್ಟೈತಿ ಹೇಳ್ತಾನ ಇದಕ್ಕ 5 ತತ್ವ ಸೇರಿ ತಯಾರ ಆಗೈತಿ ಅವಾಗ ಅದು ಹೆಂಗ ತಯಾರ ಆಗೈತಿ ಹುಡುಗಿ ಹೇಳ್ತಾನ ಏನ ಮ್ಯಾಗ ನೇನು ಲಕ್ಷವಿಟ್ಟ ಕೇಳ ವಿದ್ಯಾ ಹಾಡಿನ ಮ್ಯಾಗ ಪ್ರಾಣ ಅಪಾನ ಉದಾನ ಸರ್ವ ಸಮಾನ ವ್ಯಾನ ತಿಳ್ಕೊ ಈಗ 5 ತತ್ವದಿಂದ ಜೀವ ತಯಾರ ಮಾಡ್ಯಾರ ಅವಾಗ ಶರೀರಕ್ಕಿಂತ ವಿದ್ಯಾ 4 ತಿಂಗಳ ದೊಡ್ಡದ ಐತಿ 4 ತಿಂಗಳ ಜೀವ ದೊಡ್ಡದ ಐತಿ ಹುಡುಗಿ ಅದರಾಗ ನಿನ್ನ ಕೊಡ್ಡ ಹಿಂದ ಗಡೆ ತಯಾರ ಮಾಡ್ಯಾರ ಅವಾಗ ಇಲ್ಲಿ ಒಳಗ ಚೈತನ್ಯ ಹೆಂಗ ತುಂಬ್ಯಾನ ಕಾಕಾರ ಒಳಗ ಕೈಯ ಮಾಡಿದ ಕಣ್ಣ ಮಾಡಿದ ಮೂಗ ಮಾಡಿದ ಬಾಯಿ ಮಾಡಿದ ಎಲ್ಲ ಅಂಗಂಗ ತಯಾರ ಮಾಡಿ ಎಟ್ಟಣ ಒಂದೇ ಕ್ಷಣದಾಗ ಇಲ್ಲಿ ಏನ್ ಹೇಳ್ತಾಳೆ ಹೆಣ್ಮಗಳು ಶರೀರ ಅಂದ್ರ ನಂದದ ಶರೀರ ಬಿಟ್ಟು ಕೇಳಿದ್ರೆ ನೀನು ಜೀವ ದ್ವಾಡದ ಮಾಡದಂತ ನನಗೆ ಹೇಳ್ಯಾಳ ಶರೀರ ಮೊದಲು ಬೇಕಂತಾಳಕ್ಕೆ ತಂಗಿ ನಿನಗೊಂದು ನಮ್ಮ ಕವಿಗಳು ಹೇಳ್ಯಾರ ಹೇಳ್ತಾನೆ ಕೇಳು ತೇರದಾಳ ತುಕಾರಾಮ ಕವಿಗಳು ಹೇಳ್ತಾರ ಕಾಕ ನಿನ್ನ ಮಗಳಿಗೆ ಒತ್ತಿ ಒತ್ತಿ ಹೆಂಗ ಹೇಳ್ತಾರ ಕಾಕ ಬಿಡಬೇಡ ನೀ ಅವನು ಒಟ್ಟ ಬಿಡುದು ಬೇಡ ಅವನು ಒಟ್ಟು ನೆಗ್ಗ ತೆಗಿನು ಇವತ್ತು ಈ ಪಾರ್ಟಿ ನಮ್ಮ ಕಡೆ ನಾತ್ ನೋಡ್ರಿ ಈಗ ಇರ್ಲಿ ಅವಾಗ ಏನ್ ಹೇಳ್ತಾರ ಜ್ಞಾನಿಗಳು ಅವಾಗ ತೇರದಾಳ ತುಕಾರಾಮ ಕವಿಗಳು ಒಂದು ಮಾತು ಹೇಳ್ತಾರ ಜೀವ ಹುಟ್ಟುವ ಸ್ಥಳ ಹೇಳ್ತಾನ ಚಿತ್ತ ಬಿಟ್ಟ ಕೇಳಾಕ ನಾದ ಬಿಂದು ಕಲಾ ತಿಳಿಯಾಕ ನಿನ್ನ ದೇಹದೊಳಗ ನನ್ನ ಜೀವ ಗಂಡ ಐತಿ ಸಿದ್ಧಾಂತ ಶಾಸ್ತ್ರ ನೋಡಾಕ ನೆತ್ತಿಲೆ ಬಂದು ಜೀವ ಕುಡಿತು ತ್ರಿಕೂಟ ಸ್ಥಾನ ತಿಳಿಯಾಕ ಇದನ್ನ ಎಷ್ಟು ಹೇಳ್ತಿ ಮಾಡಿ ಕೊಂಕ ನಿನ್ನ ದೇಹಕ್ಕ ನನ್ನ ಜೀವಕ್ಕ 4 ತಿಂಗಳ ಸಗುಣ ನಿರ್ಗುಣ 4 ತಿಂಗಳ ಪರಕ ಅಂತ ಹೇಳ್ತಾರ ನಮ್ಮ ತೇರದಾಳ ತುಕಾರಾಮ ಕವಿಗಳು ವಿದ್ಯಾ ನಿನ್ನ ಶರೀರ 4 ತಿಂಗಳದ ಹಿಂದಾಗಡೆ ನಮ್ಮ ಅಪ್ಪ ತಯಾರು ಮಾಡ್ಯಾಣ ಹಿಂದಾಗಡೆ ಒಳಗೆ ಏನು ಮಾಡ್ಯಾಣ ಇದ್ರ ಒಳಗ ಜೀವ ತುಂಬ್ಯಾಣ ಜೀವ ಚೈತನ್ಯ ತುಂಬ್ಯಾಣ ಚೈತನ್ಯ ಗುಡಿ ಕಟ್ಟ್ಯಾರ ತಂಗಿ ನಿನಗೊಂದು ಮಾತು ಹೇಳ್ತಾನೆ ಕೇಳು ಪೈಲೆ ಪ್ರಥಮದಾಗ ನಮ್ಮ ಅಪ್ಪ ಸ್ವಯಂ ಜ್ಯೋತಿ ಪರಮಾತ್ಮ ಒಬ್ಬನ ಇದ್ದ ಅವಾಗಾದ್ರೂ ಏನ್ ಮಾಡಿದ ತನಗ ಬೇಕತ್ ಹೇಳಿ ವೆಚ್ಚ ಮಾಡಿದ ವಿಚ್ಛಾಶಕ್ತಿನ ತಯಾರು ಮಾಡಿದ ಎಂತ ತಾಕತ್ರಿ ನಮ್ಮ ಅಪ್ಪನ ಹತ್ತಿರ ವೆಚ್ಚ ಮಾಡಿದ ವಿಚ್ಛಾಶಕ್ತಿನ ತಯಾರು ಮಾಡಿದ ಕ್ರಿಯಾಶಕ್ತಿನ ತಯಾರು ಮಾಡಿದ ಜ್ಞಾನ ಮಾಡಿದ ಜ್ಞಾನ ಶಕ್ತಿನ ತಯಾರು ಮಾಡಿದ ಮೋಹ ಮಾಡಿದ ಮೋಹ ಶಕ್ತಿನ ತಯಾರು ಮಾಡಿದ ಅವಾಗ ನಮ್ಮ ಅಪ್ಪ ಕೈಲಾಸದಾಗಿಂದ ತಳಗ ಭೂಲೋಕಕ್ಕೆ ಬಿಡಾಣ ಇದ ನಾ 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 ಅಂತ ಹೊಯ್ಕೊಳಕತೈತಿ ನೋಡ್ರಿ ಸ್ಟೇಜ್ ಮ್ಯಾಗ ಬಂದು ಕೇರಿ ಎಲ್ಲಿದಾಳ ನಿಮ್ಮವ್ವ ಎಲ್ಲಿದಾಳ ನಿನ್ನ ಪಾರ್ವತಿ ಹೇ ತಂಗಿ ಸೃಷ್ಟಿ ನಿರ್ಮಾಣ ಆಗಬೇಕಾದ್ರ ದಗದ ಬೇರೆ ಬೇರೆ ಅದ
ಹ್ಯಾಂಗ ಬ್ರಹ್ಮ ಏನ್ ಹೇಳ್ತಾನ ಹುಟ್ಟಿಸ್ತಾನ ಅಂತ ಹೇಳ್ತಾನ, ವಿಷ್ಣು ಸಲಿತಾನ ಅಂತ ಹೇಳ್ತಾನ, ಮಹೇಶ್ವರ ಲಯ ಮಾಡ್ತಾನ ಅಂತ ಹೇಳ್ತಾನ. ಹೌದ್ 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 ಬ್ರಹ್ಮಗ ಎಷ್ಟು ಮಂದಿ ಮಕ್ಕಳಿದ್ರು? ಮಾನಸ ಪುತ್ರ 14 ಮಂದಿ ಮಕ್ಕಳಿದ್ರು. ಹೌದ್ ಹೌದಲ್ಲ ಬ್ರಹ್ಮಗೆ ಎಷ್ಟು ಮಂದಿ ಮಕ್ಕಳಿದ್ರು? ತನ್ನ ಮನಸ್ಸಿನದಿಂದ 14 ಮಂದಿ ಮಕ್ಕಳನ್ನ ತಯಾರು ಮಾಡಿದ ನನ್ನ ಸ್ವಯಂ ಜ್ಯೋತಿ ಬ್ರಹ್ಮ. ಹೌದ್ ಹೌದ್ ಅವಾಗ ಏನ್ ಮಾಡಿದ? 7 ಮಂದಿ ಹೆಣ್ಣು ಮಕ್ಕಳನ್ನ ತಯಾರು ಮಾಡಿದ. ಮಾನಸ ಪುತ್ರಿಯರನು ಮತ್ 7 ಮಂದಿ ಹೆಣ್ಣು ಏ ತಂಗಿ, ಮನು ಅನ್ನೋ ಹಂತ ಮಾನವರಿಂದ ಹೌದ್ ಹೌದ್ ಹಿಂದಾಗಡೆ ಏನಾಯ್ತು? ಮನು ಅನ್ನೋ ಹಂತ ಮಾನವರಿಂದ ಮಾನವ ಉತ್ಪತ್ತಿ ಆಯ್ತು. ಹೌದ್ 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 ಅವಾಗ ಮನುಷ್ಯ ಅನ್ನೋ ಹಂತ ಜನ್ಮಕ್ಕೆ ಆಕಾರಕ್ಕೆ ಬಂತು. ಪೈಲೆ ಪ್ರಥಮದಾಗ ನಮ್ಮ ಅಪ್ಪಗಳು ಹಿಂಗ ತಯಾರು ಮಾಡ್ಯಾರ. ಹೌದ್ ಹೌದ್ ಮತ್ತ ನಿಮ್ಮ ಅವುಗಳು ಏನ್ರ ತಯಾರು ಮಾಡಿದ್ರಂದ್ರ ಮುಂದಿನ ಸಂದಿನ್ಯಾಗ ಹೇಳ. ಆಕಿ ಊರ್ಗ್ ಹೋಗುತ್ತಾನ ಹೇಳಕಿ ಏನ್ ಏಕೆ ಸಾವು ತನಕ ಹೇಳಿಕಾಕ, ಸಾವು ತನಕ ಹೌದ್ ಹೌದ ಸಾವು ತನಕ ಹೇಳಿದ್ರು ತಂಗಿ ನಿನಗ ನೆಲಿನೂ ಸಿಗಂಗಿಲ್ಲ, ನಿನಗ ಊರು ಸಿಗಂಗಿಲ್ಲ. ಆಕಿ ನಿನ್ನೇನು ಹಿಂಗೆ ಮಾಡಿ ಹೋಗ್ಯಾಳ ಯಾಕಂದ್ರ ನಿನ್ಯಾದ್ರು ಯಾವಕ್ಕಿ ಬಂದಿದ್ಳು? ಹಂದಗುಂದ ಮಾದಕ್ಕ ಬಂದಿದ್ಳು. ಆಕಿ ಕೆಲಸ ಆಗ್ಲಿಲ್ಲ. ಆಕಿನೂ ರಗಡದ ಆಡಿಸಿದ್ಳು. ಈಕಿಕಿತ 4 ಪಟ್ಟಿದ್ಳು ಆಕಿ. ಹೌದ್ ಹೌದ್ ಆಕಿನೂ ರಗಡ ಏನ್ರ ಅಂಜಿಸ್ಬೇಕಂದ್ರ ಕರೆ ಕೆಲಸ ಆಗ್ಲಿಲ್ರಿ. ಹೆಂಗಸರ ಕಡೆಯಿಂದ ಹೆಂಗ ಆಗ್ತದ್ರಿ? ಈಕಿದು ಏನು ಗಂಡಸಣ ಹೆಂಗಸಿ ಹೆಂಗಸಣ ಹೌದ್ ಹೌದ ಹೆಂಗ ಓ ಕಾಕ ನೀನು ಹಿಂಗ ಯಾಕೆ ಮಾಡಾಕತಿ? ಗಂಡಸರ್ದಾಗದ ಬ್ಯಾರೆ ಹೆಣ್ ಹಾಕಿದ್ರದಾಗ ಹಂಗ್ರಿ ಗಂಡಸರ ತಗದನ ಬೇರೆ ಐತಿ, ಹೆಂಗಸರ ತಗದ ಬೇರೆ ಐತಿ. ಕರೆ ಗುರುತೈತಿ. ಕರೆ ಮ್ಯಾಲ ಏನ್ ಮಾಡಾಕತ್ತ? ನಿನ್ ನೆರಪು ಕೊಡಾಕತ್ತ. ನೆರಪು ಹೌದ್ 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 ನೆರಪು ಕೊಟ್ರು ಕೆಲಸ ಆಗಂಗಿಲ್ಲ. ಇಲ್ಲಿ ಹಬ್ಬ ಬಂದ್ ನೋಡಿ ಇವು ಶಿವ ಪೂಜಾ ಕಡಿ ಬಿಟ್ಟಂಗ. ಇರ್ಲಿ ಇರ್ಲಿ. ಯಾಕಂದ್ರ ಮಾಸ್ತರ, ಯಾಕಂದ್ರ ಶಿವಶಕ್ತಿ ವಾಕ್ವಾದ ಇರ್ತದ ತಂಗಿ. ಪೈಲೆ ಪ್ರಥಮದಾಗ ನಿಂದಂತ್ರು ಏನು ಸಂಬಂಧ ಇಲ್ಲ. ನಿರಾಕಾರದಾಗ ನಮ್ಮ ಅಪ್ಪ ಒಟ್ಟು ತಯಾರು ಮಾಡ್ಯಾನ ಸೃಷ್ಟಿ ನಿರ್ಮಾಣ ಮಾಡ್ಬೇಕಾದ್ರ. ಹಿಂದಾಗಡೆ ಬಂದ ಕೇಳಿದ ಏನೈತಿ? ಕೈಲಾಸದೊಳಗ, ದೇವಲೋಕದೊಳಗ, ಮರ್ತ್ಯ ಲೋಕದಾಗ, ಪಾತಾಳ ಲೋಕದಾಗ ಹಿಂಗೆಲ್ಲ ವ್ಯಾಪಾರ ಮಾಡ್ಕೊತ ಬಂದಾರ ನಮ್ಮ ಅಪ್ಪಗಳು. ಅವಾಗ ದಕ್ಷ ಬ್ರಹ್ಮಗೆ 8 ಮಂದಿ? ಎಷ್ಟು ಮಂದಿ ಮಕ್ಕಳಪ್ಪ? ದಕ್ಷ ಬ್ರಹ್ಮಗೆ 8 ಮಂದಿ ಇದ್ರು. 60 ಮಂದಿ ಹೆಣ್ಣು ಮಕ್ಕಳಿದ್ರು. ಒಬ್ಬ ಗಂಡಸ ಮಗ ಇದ್ದ. ಒಬ್ಬನೇ ಮಗ ಇದ್ದ. ಇಲ್ಲಿ ಹೇಳ್ತಾನೆ ಕೇಳಿ ನಿನಗ ಮೂಲ ಆಧಾರ. ಹೆಂಗ್ ಉತ್ಪತ್ತಿ ಆದ ವಿಷಜಂತ ಪ್ರಾಣಿಗಳು ಹೆಂಗ್ ಹುಟ್ಟಿದ್ವು, ಮಾನವ ಮನುಷ್ಯರು ಹೆಂಗ್ ಹುಟ್ಟಿದ್ರು? ಹೌದು, ಹೆಂಗ ಹುಟ್ಟಿದ್ರ ಅವಾಗ ಕಶ್ಯಪ ಋಷಿಗೆ 8 ಮಂದಿನ ಕೊಟ್ರು. ಎಷ್ಟು ಮಂದಿ ಕೊಟ್ರ? ಕಶ್ಯಪ ಋಷಿಗೆ 8 ಮಂದಿನ ಕೊಟ್ಟ. 13 ಮಂದಿನ ಹೆಂಡ್ರನ್ನ 13 ಮಂದಿನ ಮಕ್ಕಳನ್ನ ಕೊಟ್ಟ. 13 ಮಂದಿನ ಕೊಟ್ಟ. ಮತ್ತ ಬ್ರಹ್ಮ ಧರ್ಮಗೆ ಎಷ್ಟು ಮಂದಿನ ಕೊಟ್ಟ? ಅವಾಗ 10 ಮಂದಿನ ಕೊಟ್ಟ. ನಮಸ್ಕಾರ. ನಮಸ್ಕಾರ. ಮತ್ತ ಇದು ಅಲ್ಲಾರ್ದಾನ ಯಾರಪ್ಪ ಅಂದ್ರ ಚಂದ್ರಿಗೆ ಎಷ್ಟು ಮಂದಿನ ಕೊಟ್ಟ? ಅವಾಗ 27 ಮಂದಿನ ಕೊಟ್ಟ ಚಂದ್ರಗ. ಅವಾಗ ತಂಗಿ 60 ಮಂದಿದಿಂದ ಏನಾಯ್ತು? ಈ ಸೃಷ್ಟಿ ನಿರ್ಮಾಣ ಆಗ್ಬೇಕಾತು. ಅವಾಗ ಏನಾಯ್ತು? ದೈತ್ರಿ ಹೆಂಗ್ ಹುಟ್ಟಿದ್ರು, ದೇವತೆಗಳೇ ಹುಟ್ಟಿದ್ರು. ಹೇಳ್ತಾನೆ ಕೇಳ ಪಿಚ್ಚಗರಣಿ ಪೀರಿ. ನೋಡು ಏನಾಗಿತ್ತಪ್ಪ ಅಂತಂದ್ರ ಕಶ್ಯಪ ಋಷಿ ಹೆಂಡ್ರಿ 8 ಮಂದಿ ಇದ್ರು, 13 ಮಂದಿ ಹೆಂಡ್ರಿದ್ರು. ಅದಿತಿ ಹೊಟ್ಟಿಲೆ ದೇವತೆಗಳು ಹುಟ್ಟಿದ್ರು ನೋಡ್ರಿ. ಹುಟ್ಟಿದ್ರು. ಅದಿತಿ ಏನಪ್ಪಾ ಅಂತಂದ್ರ ಇಲ್ಲಿ ನಮ್ಮ ಅಪ್ಪನ ಮೂಲ ಬೀಜ ಆಧಾರ ಐತಿ. ಮತ್ ನೀ ಏನ್ರ ಬಂದ ತಗದಿ ಮತ್ ಯಾವಾರ ನಮ್ಮ ಕಶ್ಯಪ ಋಷಿ 13 ಮಂದಿನ ಆಳ್ಯಾನಂದ್ರ ಆಗಿನ ಕಾಲದಾಗ ಅವ 13 ಮಂದಿನ ಆಳ್ಯಾನ್. ಚಂದ್ರ 27 ಮಂದಿನ ಆಳ್ಯಾನ್. ಧರ್ಮ ಬ್ರಹ್ಮ ಅವ 10 ಮಂದಿನ ಆಳ್ಯಾನ್. ಕೃಷ್ಣ ಪರಮಾತ್ಮ 16,000 ಹೆಂಡ್ರನ ಆಳ್ಯಾನ್. ಮತ್ ಈಚೆ ಕಡೆ ಕೂತಲ್ಲ ಮೀಸಿ ಕಾಕ, ಇವಾಗೊಂದ್ 2-5 ಮಂದಿರ ಬಾಳನ. ಮತ್ ನಿಮ್ಮಂತವ್ರಿಗೆ ಹೆಂಗ್ ಕೆಲಸ ಆಗ್ತದ? ಬೇಕಲ್ಲ. ಅದಕ್ಕಾಗಿ ಹೆಂಗ ಯಾವಾರದ ತಂಗಿ ನನ್ನ ಸರಿದ್ವರಿ ನನ್ನ ಜೋಡಿನಿ ಆಗಂಗಿಲ್ಲ. ಅವಾಗ ಕಶ್ಯಪ ಋಷಿ ಏನ್ ಮಾಡಿದ? ಏನ್ ಮಾಡ್ತಾನಪ್ಪ? ಅದಿತಿ ಹೊಟ್ಟಿಲೆ ದೇವತೆಗಳ ಹುಟ್ಟಿದ್ರು. 33 ಕೋಟಿ ಮಂದಿ ದೇವತೆಗಳೇ ಹುಟ್ಟಿದ್ರು. ಮತ್ತ ಈ ದಿದಿತಿ ಹೊಟ್ಟಿಲೆ, ದಿದಿತಿ ಹೊಟ್ಟಿಲೆ ಯಾರು ಹುಟ್ಟಿದ್ರು? ದೈತ್ರು ಹುಟ್ಟಿದ್ರು. ದೈತ್ರಿ ಎಷ್ಟು ಮಂದಿ ಇದ್ರು? 66 ಕೋಟಿ ಮಂದಿ ದೈತ್ರಿ ಇದ್ರು. 66 ಕೋಟಿ ಮಂದಿ. ಮತ್ತ ಇನ್ನ ಕದ್ರು ಮತ್ತು ವಿನತಿ ಅಂತ ಬರ್ತಾರ. ಇವ್ರು ಯಾರು? ಇನ್ನ ಕದ್ರುನ್ ಹೊಟ್ಟಿಲೆ ಗರುಡ ಪ್ರಾಣಿ ಪಕ್ಷಿಗಳ ಉತ್ಪತ್ತಿ ಅದು. ವಿನತಿ ಹೊಟ್ಟಿಲೆ ಏನಾಯ್ತು? ವಿಷಜಂತ ಪ್ರಾಣಿಗಳ ಉತ್ಪತ್ತಿ ಅದು. ಎಂತಾದ ಪೂತಾಕ್ ಹೇಳು ಕಾಕ. ಆಕಿಗೆ ಬರೋದು ಹೇಳೋದಾಗ್ಲಿಕ್ಕಂದ್ರ ನಾನು ಮನಿಗೆ ಕಳಿಸ್ 6 ತಿಂಗಳು ಇಟ್ಕೋತನಕಿನ. ನೀ ಇಟ್ಕೋಬೇಡ, ಇಲ್ಲಿ ಅದಾನ. ನೀ ಇಟ್ಕೋತನಂದ್ರ ತಪ್ಪು ತಿಳ್ಕೊಂಡಿ ಮತ್ತ. ಗುರುವಿನ ಮಾಡು. ಯಾಕಂದ್ರ ಆಕಿ ಪದ್ಧತಿ ಬೋಧನಾ ಕೊಡ್ತಾನ ಅತ್ತ. ಶಾಲಿ ಕಲಿಸ್ತಾನ ಆಕಿ. ಹಿಂಗ ಮಾತಾಡೋ ಹಿಂಗ ಹೇಳ್ತಾನ ಆಕಿಗೆ. ನೀನು ಬರ್ತಿ ಆಕಿ ಜೋಡಿ. ನಿನ್ನೇನು ಮಾಡ್ಲಿ ಮರ, ನಿನಗೆ ಹಾಕೋದು ಹೆಚ್ಚಾಗದ ನನಗ. ಇರ್ಲಿ ಇರ್ಲಿ ಅಣ್ಣ, ಶಾಂತ ರೀತಿಯಿಂದ ಕೊಡು, ಶಾಂತ ರೀತಿಯಿಂದ ಕೊಡು. ಅದಕ್ಕಾಗಿ ತಂಗಿ ಹಿಂಗ ವ್ಯವಹಾರ ಆಗ್ಯದ. ಇವರದಿಂದ ಜಗತ್ತು ಉತ್ಪತ್ತಿ ಆಗ್ಯದ. ಒಂದ್ ಮಾತಾಡ್ಬೇಕಾದ್ರ ತಂಗಿ ನಂದು ಸುಳ್ಳು ಮಾಡ. ಇದು ಅಲ್ಲಾರ್ದ ಒಂದು ತಂದಾಳ ನೋಡ್ರಿ ಅಣ್ಣಾರ ಯಾವಾರ. ನಾವ್ ಹೇಳಿದ್ದೆಲ್ಲ ಸುಳ್ಳು ಮಾಡ್ಕೊಂಡು ಬರ್ಬೇಕಲ್ಲ. ಈಗ ಕೃಷ್ಣ ಪರಮಾತ್ಮನ ಯಾವಾರ ತಂದಾಳ. ನಮ್ಮ ಅಪ್ಪನ್ ತಗೊಳಕ್ ನಿಂದೇನು ಒಳದದ? ಯಾಕೆ ತಗೋಬೇಕ? ಕೃಷ್ಣ ಪರಮಾತ್ಮ ಅಂದ್ರೆ ನೀ ಯಾಕೆ ಹೇಳ್ತಿ? ಯಾಕೋ ಕಾಕ ಇದನ್ನ ಕರೆಸಿ ನಿನ್ನ ಮಗಳಿಗೆ ನೋಡ ತಂಗಿ. ನೀ ಮಾತಾಡೋದ್ರ ನಿಮ್ಮ ಅವುಗಳದ ಮಾತಾಡ್.
ಹೌದ್ ಹೌದ್ ಗಾಂಧಾರಿ ಅದಾಳ, ದ್ರೌಪದಿ ಅದಾಳ, ಅಹಿಲ್ಯ ಅದಾಳ, ಸೀತಾ ಅದಾಳ, ಮಂಡೋದರಿ ಅದಾಳ, ಹೌದ್ ಹೌದ್ ರಗಡ ಮಂದಿ ಅದಾರ ನಿಮ್ಮ ಅವ್ರ ಹೆಣ್ಮಕ್ಳು. ಅವ್ರ ಹಿಂತಿಂತ ಸಾಧನ ಮಾಡ್ಯಾರ, ಹಿಂತಿಂತ ಜ್ಞಾನ ಮಾಡ್ಯಾರ, ಹಿಂತಿಂತವ್ರನ್ನ ಮೆಟ್ಟಿಗೆ ಹಚ್ಚಾರ. ನಮ್ಮ ಅವರದಿಂದ ಹಿಂಗ ಆಗೈತೆ ಅಂತ ಹೇಳ ಹೇಳ್ಕೊತ ಬರ್ಬೇಕಲ್ಲ. ನಂದ್ಯಾಕ ಬಂದು ಪೂಚಾಕತಿ ಚಿಮಣಿ ಮುಗಿನಕಿನ ಹೌದು ಹೋಗ್ಬಿಟ್ಲ ಆಕಿ. ಎಲ್ಲಿ ಹೋದ್ರಿ ಗುರುಗಳ ತೊಂಬರಕಿನ ಹಿಡ್ಕೊಂಡು ಬರೀ ಆಕಿ ಮುಂದಿದ್ದಳಂದ್ರ ನನಗೆ ಸಿಟ್ಟು ಬರ್ತೈತಿ ವಿದ್ದಾಡಕ್. ಮತ್ತ ಈಗ ವೈರಿ ಮುಂದಿತ್ತಂದ್ರ ನಾವ್ ವಿದ್ದಾಡಕ್ ಬರ್ತದ ಇಲ್ರಿ. ಮತ್ ವೈರಿ ಹೋಗಿ ಅಂದ್ ಗುದ್ದು ಸೇರಿ ಮನ್ಯಾಗ ಕೂತಿಂದ್ರ ಯಾರ ಜೋಡಿ ವಿದ್ದಾಡ್ಬೇಕ್ರಿ ಕಕ್ಕ? ಯಾರ ಜೋಡಿ ಆಗುದು? ಈ ಕಾಕಣ ಜೋಡಿ ವಿದ್ದಾಡ್ಬೇಕಂತ ಕರೆ ಒಂದ ಹೊಡಿಗುಡ್ದನ ಸಾಯ್ತಾ ನಾವು. ಆಕಿ ಅಪ್ಪ ಮತ್ತ ನೀವು ತಪ್ಪು ತಿಳ್ಕೊಬೇಡ್ರಿ. ವಿದ್ಯಾನಪ್ಪ ಕೂತ ನೋಡ್ರಿ. ಅದಕ್ಕಾಗಿ ನೋಡ ತಂಗಿ, ನಿನ್ನ ಕೈಲಿ ನೀಗ್ಲಾರ ಮಾತದ, ನೀ ಹಂಗ ಹಿಂಗ ಮಾತಾಡಕ್ ಹೋಗ್ಬೇಡ. ಒಂದ್ ಅದರ್ಕ್ ಹಚ್ಚಿ ಮಾತಾಡೋ, ನಿಮ್ಮ ಅವ್ವನ ದೊಡ್ಡಕ್ಕಿ ಮಾಡ. ಮತ್ ಕೃಷ್ಣನ್ ಏನ್ ತಂದಾಳ ಯಾವಾರ? ಏನಂತಾಳಪ್ಪ? ಯಾರು ದುರ್ಯೋಧನನು ಕೃಷ್ಣನ ನಂಬಿದ್ದ, ಅರ್ಜುನನ ಕೃಷ್ಣನ ನಂಬಿದ್ದ. ಹೌದ್ ಏ ತಂಗಿ, ಇಲ್ಲಿ ಯಾವಾರ ಬೇರೆ ಬೇರೆ ಆಗ್ಯದ ಬಿದ್ದೆ ನಿನಗೂ ಗೊತ್ತಿಲ್ಲ. ಹೆಂಗಾಗದಿಲ್ಲ ಯಾಕಂದ್ರ ತಂಗಿ, ಇಲ್ಲಿ ಭಾವಗಳ ಬದಲಾಗ್ಯಾವ, ಭಾವಗಳ ಬದಲಾಗ್ಯಾವ. ಹೌದ್ ಏನಾಗ್ಯಾವ? ಅವರಲ್ಲಿ ನಡ್ತಕ್ಕಂತ ನಡಿಗಳ ಚೇಂಜ್ ಆಗ್ಯಾವ. ಅರ್ಜುನನ ತಕ್ಕ ನೇಮಿತ್ತು. ಹೌದ್ ಏನಿತ್ತಪ್ಪ? ಅವರು ಯಾರು? ಪಂಚ ಪಾಂಡವರು, ಪಾಂಡುರಾಜನ ಮಕ್ಕಳ 5 ಮಂದಿ ಇದ್ರು. ಹೌದ್ ಯಾವ? ಭೀಮ, ಧರ್ಮರಾಜ, ನಕುಲ, ಸಹದೇವ, ಅರ್ಜುನ. ಇವರು ಕೃಷ್ಣನ ಆಜ್ಞೆದಾಗಿದ್ರು, ಕೃಷ್ಣನ ಆಜ್ಞೆದಾಗಿದ್ರು. ಹೌದ್ ಅವಾಗ ಕೃಷ್ಣ ಹೇಳಿದಂಗ ಕೇಳ್ತಿದ್ರು, ಕೃಷ್ಣ ಹೇಳಿದಂಗ ನಡೀತಿದ್ರು. ಕೃಷ್ಣ ಪರಮಾತ್ಮ ಹೇಳಿದ, ಪಂಚ ಪಾಂಡವರ ಏನಂತ ನೋಡುವ, ಕೌರವರು 101 ಮಂದಿ ಇದ್ರು ಸಹಿತ ನಿಮ್ಗೆ ಏನು ಅಳಿಯಾಡಿಸುವುದು ಆಗಂಗಿಲ್ಲ. ಹೌದ್ ನೀವ್ ಯಾಕೆ ವಿಚಾರ ಮಾಡ್ತೀರೋ? ನೀವು ಈ ಧರ್ಮದ ನ್ಯಾಯ ಒಳಗ ಹುಟ್ಟಿ ಬಂದಿರಂದ್ರಣ, ಈ ಜಗತ್ತದೊಳಗ ನೀವು ಹುಟ್ಟಿ ಬಂದಿರಂದ್ರೆ ಯಾರಿಗೆ ಅನ್ಯಾಯ ಮಾಡಬೇಡ್ರಿ, ಯಾರಿಗೆ ಮೋಸ ಮಾಡಬೇಡ್ರಿ, ಇನ್ನೊಬ್ರಿಗೆ ಯಾರಿಗೆ ದ್ರೋಹ ಮಾಡಬೇಡ್ರಿ. ಹೌದಲ್ಲ. ಸದಾ ಕಾಲ ಪರಮಾತ್ಮನ ನಾಮಸ್ಮರಣೆ ಮಾಡ್ರಿ, ಪರಮಾತ್ಮನ ಮೇಲೆ ಭಕ್ತಿ ಇಡ್ರಿ, ಪರಮಾತ್ಮನ ಮೇಲೆ ನಂಬಿಕೆ ಇಡ್ರಿ. ಅವನ ಮೇಲೆ ಇಟ್ಟು ನಡೆದ್ರ ನೀವು ಅಣು ಆಪತ್ತ ಕಾಲದಾಗ ಬಂದು ನಿಮಗ ಏನ್ ಮಾಡ್ತಾನೋ, ನಿಮಗ ಆಶೀರ್ವಾದ ಮಾಡ್ತಾನ ಅಂತ ಹೇಳಿದ ನನಗೆ ಶ್ರೀಕೃಷ್ಣ ಪರಮಾತ್ಮ. ಅವಾಗ ಹೇಳ್ದಾಗ ಇವ್ರೇನ್ ಮಾಡ್ತಾರ? ಅವಾಗ ಈಕೆ ಏನ್ ಮಾಡಿದ್ರು ಗೊತ್ತೇನ್ರಿ? ಗಾಂಧಾರಿ ಏನ್ ಮಾಡ್ತಾಳಪ್ಪ? ಗಾಂಧಾರಿ ಇಕ್ಕಿದ ಒಳಗಿನ ಅಭ್ಯಾಸ ಬೇರೆ ಆಗಿತ್ರಿ, ಸಾಲಿ ಈ ವಿಜ್ಞಾನ ಸಾಲಿ ಬೇರೆ ಆಗಿತ್ತು ನೋಡ್ರಿ. ಅವಾಗ ಏನ್ ಮಾಡಿದ್ರು? ದುರ್ಯೋಧನ, ದುಶ್ಯಾಸನ, ಇವ್ರು ಏನ 101 ಮಂದಿ ಏನದಾರಲ್ಲ, ಒಬ್ಬಕ್ಕೆ ಹೆಣ್ಮಗಳಿದ್ರು, 100 ಮಂದಿ ಗಂಡಸ ಮಕ್ಕಳಿದ್ರು, ಒಬ್ಬಕ್ಕೆ ಹೆಣ್ಮಗಳು ದುಶ್ಯಾಳ ಅಂತ ಹೇಳಿದ್ರು. ಅವಾಗ ಏನ್ ಮಾಡಿದ್ರು? ಈಕಿ ಸಾಲಿ ಬಣ್ಣ ಪದ್ಧತಿ ಕಲಿಸಿದಿಲ್ಲ. ಮತ್ತೇನ್ ಹೇಳ್ತಾಳ? ಮನೆಯ ಮೊದಲ ಪಾಠಶಾಲೆ, ತಾಯಿ ಜನನಿ ಮೊದಲ ಗುರು ಅಂತ ಹೇಳ್ತಾಳ. ನನಗೆ ಸ್ಟೇಜ್ ಮ್ಯಾಗ ನಿಂತ ತಾಯಿನ ಗುರು ಅಂತಾಳಿಕೆ. ತಾಯಿ ಅತ್ತಕ ತಂಗಿ, ಒಂದು ಒತ್ತಾಟಿ ಭಾವ ಆಗಬಾರದು, ಒಂದು ಒತ್ತಾಟಿ ಬರಿ ಆಗಬಾರದು. ಒಂದ ರೀತಿಯಿಂದ ಕಲಿಸಬೇಕಾಗ್ತದ. ಮಕ್ಕಳಿಗೆ ಸಾಲಿ ಕಲಿಸಬೇಕಾದ್ರೆ ಒಳ್ಳೇದ ಮಾಡ್ಬೇಕಂತ ಕಲಿಸಬೇಕಾಗ್ತದ. ಅವಾಗ ದುರ್ಯೋಧನಂತಕ ಅಹಂಕಾರ ತುಂಬಿತ್ ನೋಡ್ರಿ. ಹೆಂಗ ಅಹಂಕಾರ ತುಂಬಿತ್ತಂದ್ರನ, ತಾಯಿ ಅಂತ ಬೋಧನಾ ಮಾಡಿದ್ರು, ಅಂತ ಶಿಕ್ಷೆ ಕೊಟ್ಟಿದ್ರು. ನಾವು 100 ಮಂದಿ ಗಂಡಸ ಮಕ್ಕಳದೀವು, 5 ಮಂದಿನ ಹೊಡಿದೇನು ದೊಡ್ಡಾಗದು ಅಂತೇಳಿ ಗರು ತುಂಬಿತ್ತು ದುರ್ಯೋಧನ ಹತ್ತಿರ. ಅವಾಗ ಏನಾಕದ ಮುಂದ? ಅವಾಗ ಶ್ರೀಕೃಷ್ಣ ಪರಮಾತ್ಮ ಬಾಂಧಕ್ಯರಿಂದ ರಥದ ಮೇಗಿಂದ ಬಾಂಧಕ್ಯರಿಂದ ಪಲ್ಲಂಗ ಮೇಲೆ ಕೂತ. ಇದು ತಂಗಿಯಲ್ಲಿ ದ್ವಾಪರ ಯುಗದಾಗ ಯಾವ ಹೇಳ್ತಾನೆ ಕೇಳ. ಕೃಷ್ಣ ಪರಮಾತ್ಮ ಹುಟ್ಟಿ ಬಂದ ದ್ವಾಪರ ಯುಗದಾಗ. ತ್ರೇತಾಯುಗದಾಗ ಯಾರು ಹುಟ್ಟಿ ಬಂದ್ರು? ವೀರಭದ್ರ ಸ್ವರೂಪ ಇತ್ತು. ತ್ರೇತಾಯುಗದಾಗ ಯಾರು ಹುಟ್ಟಿ ಬಂದ್ರು? ವಿಷ್ಣು ಸ್ವರೂಪದಾಗ ರಾಮ ಹುಟ್ಟಿ ಬಂದ. ದ್ವಾಪರ ಯುಗದೊಳಗೆ ಯಾವ ಹುಟ್ಟಿ ಬಂದ? ನನಗೆ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿ ಬಂದ. ಈ ಕಲಿಯುಗದೊಳಗೆ ಯಾವ ಹುಟ್ಟಿ ಬಂದನ್ರಿ? ಸದ್ಯದಾಗ ಎಲ್ಲಿದಾನ ನೋಡಿದ್ರ? ಎಲ್ಲಿ? ಪಂಡ್ರಾಪುರದಾಗ ನನ್ನ ಪಾಂಡುರಂಗ ಹೋಗಿ ವಿಟ್ಟೋಬ ಟೊಂಕದ ಮೇಲೆ ಕೈ ಇಟ್ಕೊಂಡು ಕೂತಾನ. ಟೊಂಕದ ಮೇಲೆ ಕೈ ಇಟ್ಕೊಂಡು ಪಾಂಡುರಂಗ ಕೂತ ನೋಡಿ ಹೋಗಿ. ತಂಗಿ ಇಂತಾವ ತಿಳಿದ್ರ ಮಾತಾಡ, ತಿಳಿಲಿಕ್ಕ ಅಲ್ಲಕ ಚುಲ್ಲಕ ಮಾತಾಡಬೇಡಿ. ಹೆಂಗ್ರಿ ಹಿರಿಯಾರ? ಸತ್ಯ ಮಾತೈತೇನ ಇಲ್ರಿ? ಸತ್ಯ ಇದ್ರೆ ಎಲ್ಲಾರು ಒಂದು ಜೋರಾಗಿ ತಾಳಿ ಹೊಡಿರಿ ಎಲ್ಲಾರು. ಯಾಕಂದ್ರ ನೋಡು, ಮಾತಾಡಿದ್ರ ಮಾತ ಮಸ್ತರ್ ಗರಸನ್ಯಾಗ ಗುಟ್ಟ ಹೊಡೆದಂಗ ಮಾತಾಡಬೇಕು. ಅಲ್ಲಕ ಚುಲ್ಲಕ ಮಾತಾಡಕ್ ಹೋಗಬೇಡ. ಅವಾಗ ದುರ್ಯೋಧನ ಏನ್ ಮಾಡಿದ್ ಹೇಳ್ತಾನೆ ಕೇಳಿ, ನೇರವಾಗಿ ವಿಷಯಕ್ಕೆ ಬರ್ತಾನೋ. ಏನ್ ಮಾಡ್ತಾನ ಅವಾಗ? ದುರ್ಯೋಧನ ಬಾಂಧ ಕೇರಿದ ಕೃಷ್ಣ ಪರಮಾತ್ಮಗ ಕೈ ಮುಗಿದ ಕೇರಿಂದ ಕುಂದಿರ್ಲಿಲ್ಲ. ದುರ್ಯೋಧನ ಏನ್ ಮಾಡಿಬಿಟ್ಟ? ಹೋಗಿ ತನ್ನ ತಕ್ಕ ಅಹಂಕಾರ ಬಾಳಿತ್ತು, ಹೋಗಿ ಕೇರಿಂದ ಪಲ್ಲಂಗ ಮೇಲೆ ಹೋಗಿ ಕೃಷ್ಣನ ಮಗಲು ಕೊತ್ತ ಬಿಟ್ಟ. ಅವಾಗ ಏನಾಕದ? ಕೃಷ್ಣನ ಮಗಲು ಕೊತ್ತ. ಅರ್ಜುನ ಬಂದ. ಅರ್ಜುನ ಬಂದ, ಪರಮೇಶ್ವರ, ಪರಮೇಶ್ವರ, ಕೃಷ್ಣ ಪರಮಾತ್ಮ ಅಂದವನ ದೂರಿಂದ ನಿಂತು ಕೇಳಿದ ಏನ್ ಮಾಡಿದ? ನಮಸ್ಕಾರ ಮಾಡಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಯಾವ? ನನ್ನ ಅರ್ಜುನ. ಅರ್ಜುನ ನಮಸ್ಕಾರ ಹಾಕಿ ಕೇಳಿದ ಏನ್ ಮಾಡಿದ? ತಳಗ ಎಲ್ಲಿ ಕೂತ? ತಳಗ ಕೂತ. ಪಲ್ಲಂಗ ಮೇಲೆ ದುರ್ಯೋಧನ ಕೂತ, ಅರ್ಜುನ ಕೆಳಗ ಕೂತ. ಅವಾಗ ಏನಾಗಿ ಬಿಡಿತು? ಕೃಷ್ಣ ಪರಮಾತ್ಮ ಹಿಂದಾಗುದು ಮುಂದಾಗುದು ಗೊತ್ತಾಗ್ತಿತ್ತು. ಅವಾಗ ವಿಚಾರ ಮಾಡಿದ, ದುರ್ಯೋಧನ, ನಿನಗೆ 100 ಮಂದಿ ಇವತ್ತು ಹೇಳಿ ಅಹಂಕಾರ ತುಂಬಿದೇನೋ? ನಿನ್ನಂತಕ ಅಹಂಕಾರ ಬಂದದೇನೋ? ಮಗನ ನಿನ್ನಂತಕ ಇಟ್ಟು ಸೊಕ್ಕೈತಂದ್ರ ಮಗನ ನಿನ್ನ ದಗದ ಬೇರೆ ಮಾಡ್ತಾನಂದ ಯಾವ? ನನ್ನ ಕೃಷ್ಣ ಪರಮಾತ್ಮ. ಏನ್ ಮಾಡ್ತಾನ ಅವಾಗ ನನ್ನ ಕೃಷ್ಣ ಪರಮಾತ್ಮ ಏನ್ ಮಾಡಿದ? ಈ ದುರ್ಯೋಧನನ ಸಾವಿಯಲ್ಲಿತ್ತು. ತೊಡಿ ಒಳಗಿತ್ತು. ತೊಡಿ ಒಳಗ ಇವನ ಸಾವಿಯಲ್ಲಿತ್ತು. ತೊಡಿ ಒಳಗಿತ್ತು. ಅವಾಗ ಭೀಮಿಗೆ ಹೇಳಿಬಿಟ್ಟು ನೋಡಿ ನನ್ನ ಕೃಷ್ಣ ಪರಮಾತ್ಮ ಏನಂತಾನ? ಅವನ ತಲೆಗೆ ಹೊಡಿಬೇಡ, ಮೇಯಿಗೆ ಹೊಡಿಬೇಡ, ಎಲ್ಲೆಲ್ಲಿ ಹೊಡಿಬೇಡ. ಎಲ್ಲಿ ಹೊಡೆದ್ರು ಸಾಯಂಗಿಲ್ಲ. ದುರ್ಯೋಧನನ ಸಾವ
ಅವನ ತೊಡಿ ಒಳಗದ ಅಂತ ಹೇಳಿಬಿಟ್ಟ. ಹೌದೌದೌದು. ಅವಾಗ ನೋಡು ನಿಮ್ಮಂತವ್ರು ತಂಗಿಯಲ್ಲಿ ಭಾವಗಳ ಬ್ಯಾರೆ ಆಗ್ಯದ, ಬರೀ ಬ್ಯಾರೆ ಆಗ್ಯದ. ಹೌದೌದು. ಅದಕ್ಕಾಗಿ ಏನಾಗ್ಯದ ತಂಗಿ 5 ಮಂದಿ ಪಾಂಡವರಿದ್ರು, ಕೌರವರು 100 ಮಂದಿ ಇದ್ರು. ಅವಾಗ ಕುರುಕ್ಷೇತ್ರ ಯುದ್ಧವನ್ನು ಯಾರು ಗೆದ್ರು ಕಾಕ? ಯಾರು ಗೆದ್ರಪ್ಪ? ನಮ್ಮ ಅಪ್ಪಗಳು ಗೆದ್ದಾರಲ್ಲ. ಮತ್ ನಿಮ್ಮ ಅವಂದ ಏನೈತಿ ಪಡಿಕಿಸಿ ಸಂಬಂಧ ಅಲ್ಲಿ ಎಲ್ಲೈತಿ ನಿಮ್ಮ ಒಂದು ಸಂಬಂಧ? ಹಂಗಿರಂಗಿಲ್ಲ ತಂಗಿ, ಯಾವಾರ ನೇರವಾಗಿ ಮಾತಾಡ, ಹಂಗಲ್ಲಕ ಚುಲ್ಲಕ ಮಾತಾಡಕ್ ಹೋಗಬೇಡ. ಅದಕ್ಕಾಗಿ ಹಿಂತಿಂತ ಯಾವಾರ ನಮ್ಮ ಅಪ್ಪಗಳು ಮಾಡ್ಯಾರ ಮಸ್ತರ, ಇನ್ನು ನಾವ ಹೇಳೋದು ಬೇಡ. ಹೆಣ್ಮಗಳಿಗೆ ಇನ್ನೊಂದು ಚೌಕ ಪದ ಹಾಡಿ ಕ್ಯಾಲಿ ಹಾಡಿ ಕೊಟ್ಟು ಬಿಡ್ರಿ ಹೋಗ್ಲಿ. ಕುಡಾಕಿಗೆ ಮೊದಲು ಬಂದಿ ಹೊರಗ. ಓ ಇದು ಹೊಲದ ವಿದ್ಯಾ ನನಗ ನೋಡಿ, ಇದು ಹೊಲದ ಹುಡುಗಿ ನನಗ ಬರ್ಲ ನೋಡ್ರಿ ಪ್ರಶ್ನೆ ನನಗ ಕೇಳ್ಯಾಳ ಹೆಂಗ? ಹೌದು ಪ್ರಶ್ನೆ ನನಗ ಕೇಳ್ಯಾಳ ಹೆಂಗ? ಮತ್ತೇನ್ ಕೇಳ್ತಾರಪ್ಪ? ಇದು ವರದ ವಿದ್ಯಾ ಪ್ರಶ್ನೆ ನನಗ ನೀನು ಹುದುಗಿಣಿ ಅಂದ ಹುಟ್ಟಿ ಬಂದಿ ಅಂದಾಳ ನನಗ. ಇನ್ನ ಹುದುಗ ಅಂದ್ರ ಎದಕ್ಕ ಅಂದರ ಕವಿಗಳ ಆವಾಗ. ನಿನ್ನ ಗರ್ಭದ ಒಳಗ ಪಿಂಡ ಬೆಳೆಯ ತೈತಿ ಅದರಾಗ. ಗರ್ಭಕ ಹುಡುಗಿ ಹುಡುಗ ಅಂತ ಹೆಸರ ಏಟಾರ ಹೇಳ್ತಾನ ನಿನಗ. ಇಲ್ಲಿ ಯಾರದಿಂದ ತಯಾರ ಆಗೈತಿ ಹೇಳ್ತಾನ ಏನೇ ಮ್ಯಾಗ. ಎಲ್ಲಿ ಗಂಡ ಹೆಣ್ಣ ಹೆಂಗ ಉತ್ಪತ್ತಿ ಆಗತಾವ ನೋಡಿ. ನಿನಗ ಪಂಚಕರಣಿಯ ವಿಷಯ ಹೇಳ್ತನ ಕೂಡಿದ ಸಭಾದಾಗ. ಎಲ್ಲಿ ಹೆಂಗ ತಯಾರ ಆಗೈತೆ ಹುಡುಗಿ ನೋಡ ಗರ್ಭದಾಗ. ಆಗ ಬ್ರಹ್ಮಲಾಡಿ ರೇತು ಲಾಟಿ ಎರಡ ಆವಾಗ. ಬ್ರಹ್ಮಲಾಡಿದಿಂದ ಹುಡುಗಿ ಏನ ಆಯ್ತ ನೋಡ ಆಗ. ಆಗ ಗಂಡಿನ ವೀರ್ಯಾಸ್ಕರಣ ಆಯ್ತ ಗರ್ಭದ ಒಳಗ. ಬ್ರಹ್ಮ ದ್ವಾರದ ಮುಖಾಂತರ ಹೋಗಿ ಬಿಂದು ಬಿತ್ತ ನೋಡ. ಆಗ ಪಿಂಡ ತಯಾರ ಆಗೈತಿ ನೋಡ್ರಿ ವಿದ್ಯನ ಹೊಟ್ಯಾಗ. ಒಂದೇ ತಿಂಗಳದೊಳಗ ಪಿಂಡ ಆಯ್ತ ಒಂದೇ ಕ್ಷಣದಾಗ. ಎರಡ ತಿಂಗಳಿಗೆ ರಕ್ತದ ಮುದ್ದಿ ಆತ ವಿದ್ಯನ ಹೊಟ್ಯಾಗ. ಮೂರ ತಿಂಗಳಿಗೆ ಹುಡುಗಿ ಆ ಮುಟ್ಟಿಗೆ ಆಕಾರ ಆತ ಆಗ. 4 ತಿಂಗಳದಾಗ ಅದಕ್ಕ ಆಕಾರ ಭತ್ತ ಆವಾಗ. ನಾಲ್ಕು ತಿಂಗಳಿಗೆ ಆಕಾರ ಆಯ್ತು, 5 ತಿಂಗಳಿಗೆ ಚೈತನ್ಯ. 6 ತಿಂಗಳಿಗೆ ಹುಡುಗಿ ಅಷ್ಟವರ್ಣ ಆತ ಆವಾಗ. 7 ತಿಂಗಳಿಗೆ ಅಣ್ಣ ಬೇಡ ತೈತಿ ವಿದ್ಯನ ಹೊಟ್ಯಾಗ. ಅದು ಯಾವ ದ್ವಾರದಿಂದ ಅಣ್ಣ ತಿಂತಿತಾವಾಗ.
ಏ 8 ತಿಂಗಳಿಗೆ ವಿದ್ಯಾಗ ಅಷ್ಟವರ್ಣ ಆತಾಗ 9 ತಿಂಗಳದಾಗ ಶಿವನ ನಾಮ ಸ್ಮರಣೆ ಮಾಡಿತಾವಾಗ ಏ 9 ತಿಂಗಳಿಗೆ ಹುಡುಗಿ ಯೋಗಿ ರೂಪ ಆಗಿ ಕುಚ್ಚ ಇನ್ನೊಂದು ಮಾತ ಅಂದ ಘಾತ ಮಾಡ್ಯಾಳ ಕೂಡಿದ ಸಭಾದಾಗ ಒಂದ ಉದಾಹರಣೆ ಕೊಟ್ಟಳ ನೋಡ್ರಿ ಐರ ಸಂಘದಾಗ ಆಗ ಕಂಬಗಿ ಸುರೇಶ ಎದ್ದ ಅಂತ ತಾಯಿ ತಂದೆಗ ಏ ಕಾಸಿಗೆ ಹೋಗ್ಬೇಕಂತ ತಾಯಿ ತಂದಿಗೆ ವಿಚ್ಚ ಆತ ಆಗ ಸುರೇಶ ಹೊತ್ಕೊಂಡ ಹೊಂಟನ ನೋಡ್ರಿ ಕಾಶಿಯ ಕಡಿಗ ಏ ಧನುವ ಬ್ಯಾಸರ್ಗೆ ಬಂದ ಸುರೇಶ ಇಳಿಸಣ ತಾಯಿನ ನೋಡ್ರಿ ಹೆಂಗ ನನ್ನಗ ಬಂದ ದ್ರಷ್ಟತ ಕೋಡ ಕೂಡಿದ ಸಭದಾಗ ಆಗ ಸುರೇಶಿಗೆ ಒಂದ ಮಾತ ಹೇಳಳ ನೋಡ್ರಿ ಹೆಂಗ 9 ತಿಂಗಳ ಹೊತ್ಕೊಂಡ ತಿರುಗಿನಿ ಅಂದಳ ಭೂಮಿ ತಲೆ ಮ್ಯಾಗ ಏ ನೀನು ಮಾಡಿದಂಗ ಸುರೇಶ ನಾನು ಮಾಡಿನಂದ್ರ ಆಗ ನೀನು ಹೆಂಗ ಹುಟ್ಟಿ ಬರುತ್ತಿ ಅಂದಳ ಸ್ಟೇಜಿನ ಮ್ಯಾಗ ಏ 1 ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ನೋಡ್ರಿ ಹೆಂಗ ಇಳಿಸಿದಾರ ಹೆಂಗ ಆಕಿತ ಸುರೇಶ ಅವಾಗ ನಿನಗ ಯಾರ ಇಟ್ಕೊಂಡ ಕುಂದ್ರ ಅಂದರ ನಿನ್ನ ಹೊಟ್ಯಾಗ ಹೋತ ಹುಡುಗಿ ಸೃಷ್ಟಿ ಕರ್ತನ ಆಟ ಐತಿ ಒಳಗ ಏ ನೀನ ಮಾಡ್ಬೇಕಾದ್ರ ವಿದ್ಯಾ ತವ್ರ ಮನೆಯಾಗ ಮಾಡ್ಬೇಕಾಗ ಯಾಕ ಕಂಬಗಿ ಸುರೇಶನ ಹತ್ತಿಲ ಬಂದಿ ಜಗ್ಗ ಸಲವಾಗ ಏನ್ ಹೇಳ್ತಾಳ ತಂಗಿ ಏನ್ ಹೇಳ್ತಾಳಪ್ಪ ನಿಂಗೆ ಅನ್ನಕೀಗ ನಿಂಗಿ ಏನ್ ಹೇಳ್ತಾಳ ಒಬ್ಬ ಮಗ ಇದ್ದ ಕಾಶಿ ಯಾತ್ರೆಗೆ ತಾಯಿ ತಂದಿನ ತಗೊಂಡು ಹೊಂಟ ಹೋಗಿ ಕೆರಿಂದ ದಣು ಆದ ಕೂಡ್ಲೆ ತಾಯಿ ತಂದಿನ ಇಳಿಸಿದ ಇಳಿಸಿದ ಕೂಡ್ಲೇನ ಅಲ್ಲೋ ತಮ್ಮ ನಿನಗರ ಇಟ್ಟು ಬ್ಯಾಸರಾತು ನಿನ್ನ ಗರ್ಭಧಾರಣ ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಇಳಿಸಿನಿ ಅಂದ್ರ ನಿದ್ಯಾಂಗ ಗತಿ ಅಂತ ಕೇಳ್ತಾಳ ಅಕ್ಕಿ ಒಂದ್ 4 ತಿಂಗಳು ಹೆಚ್ಚಿಗೆ ಇಟ್ಕೋ ನೋಡಮ್ಮ ಏ ಕಾಕ ಏನ್ ಮಾತಾಡ್ತಾಳು ಕಾಕ ನಿನ್ನ ಮಗಳು ಏ ಹುಚ್ಚ ಪ್ಯಾಲಿ 1 ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ 4 ತಿಂಗಳಿಗೆ ನಮ್ಮ ಅಪ್ಪಂಜನಿಗೆ ಏನ್ ಮಾಡ್ಯಾನ 9 ರೇಖೆಗಳನ್ನ ಹಾಕಿಟ್ಟಾನ 9 ಮೆಟ್ಟಲುಗಳ ಮಾಡಿಟ್ಟಾನ ನನ್ನ ಸ್ವಯಂವತಿ ಪರಮಾತ್ಮ ತಂಗಿ 9 ತಿಂಗಳ ಮಾಡ್ಯಾನ 9 ದಿನ ಮಾಡ್ಯಾನ 9 ತಾಸು ಮಾಡ್ಯಾನ 9 ನಿಮಿಷ ಮಾಡ್ಯಾನ 9 ಸೆಕೆಂಡ್ ಮಾಡ್ಯಾನ 9 ಕ್ರೂರ್ ಮಾಡ್ಯಾನ ನಿನ್ನ ತಿಂಡಿದ್ರ ಹಿಂಗ ಹೇಳ ನನಗತ್ತೆ ಪಂಚಕರ್ಣಿ ಎದಕ್ಕೆ ಬಗಳಾಕತ್ತಿ ಹುಲ್ಲಾಗ ನಾಯಿ ತಿಂದಂಗ ಎಲ್ಲಿ ಹೋದ್ರ ಕಾಕ ನಿನ್ನ ಮಗಳ ಏ ಬರುದಿಲ್ಲ ಆಕಿನ ಗೊತ್ತೈತೆ ಆಕಿಗೆ ಈ ಕಂಬಗಿ ಸುರೇಶ ಅಂದ್ರ ಮಿಡಿನಾಗರ ಹಾವಿದ್ದಂಗ ಹೆಂಗತಿ ಹೇಳ್ತಾನ ಕೇಳು ತಂಗಿ ನಾಗರ ಹಾವ ದೊಡ್ಡದಿರ್ತದ ಒಂದು ಮಾರ ಇರ್ತದ ಒಂದು ಮಾರ ಮಿಡಿನಾಗರ ಆಗಬೇಕಾದ್ರ ಸೌದ ಬರೇ ಒಂದು ಚೋಟಿ ಆಗ್ತದ ಒಂದು ಚೋಟಿ ಆ ಚೋಟಿ ಒಳಗ ವಿದ್ಯಾ ಎಲ್ಲಾ ಬರೇ ವಿಷ ತುಂಬಿರ್ತದ ವಿಷ ಆ ಮಿಡಿನಾಗರ ಕಚ್ಚಬಾರ ಜಾಗಕ್ಕೆ ಕಚ್ಚಿತು ನಿನ್ನ ಮಗಳ ಅಲ್ಲಿಗೆ ಹೊಡಿವೆ
ಕ್ಯಾಂಕ ಕ್ಯಾಂಕ್ ಕ್ಯಾಂಕ ಕ್ಯಾಂಕ ಕ್ಯಾಂಕ್ ಕ್ಯಾಂಕ ಕ್ಯಾಂಕ ಕ್ಯಾಂಕ್ ಕ್ಯಾಂಕ್ ಚಾಲು ಆಯ್ತ ನೋಡ ಅವಾಗ. ಎಲ್ಲಿ ಹೇಳ್ತಿ ಏನ್ ಮಾತಾಡ್ತಿ ಹೌದೌದು. ತಂಗಿ ಹಂಗ ಆಗಂಗಿಲ್ಲ ವಿದ್ಯಾ ಅದು ನಿನ್ನ ಕೈಯಾಗಿಲ್ಲ ಹೌದೌದು. ನೀ ಮಾಡಾಕ ಬರಂಗಿಲ್ಲ ಹೌದೌದು. ತಂಗಿ ನಮ್ಮ ಅಪ್ಪ ಏನ್ ಮಾಡ್ಯಾನ ಒಳಗ 9 ಚಕ್ರಗಳನ್ನ ಇಟ್ಟಾನ 9 ಚಕ್ರಗಳನ್ನ ಇಟ್ಟಾನ ಹಂಗ 9 ಚಕ್ರಗಳ 9 ಚಕ್ರಗಳ ಇಟ್ಟಾನ ಒಂದೊಂದು ಚಕ್ರದಾಗ ಬೇರೆ ಬೇರೆ ಆಕಾರದ ಎರಡನೇ ಚಕ್ರದಾಗ ಬೇರೆ ಬೇರೆ ಆಕಾರದ ಹೌದೌದು. ಇವಳು ಎಲ್ಲಾ ತಯಾರು ಮಾಡಿ ಇಟ್ಟು ತಂಗಿ ಇಲ್ಲಿ ಗಂಡ ಹೆಣ್ಣ ಹೆಂಗ ಉತ್ಪತ್ತಿ ಆಗ್ತದ ಹೇಳ್ತಾನೆ ಕೇಳ ಹೇಳಪ್ಪ. ತಂಗಿ ಪೈಲೆ ಪ್ರಥಮದಾಗ ಗಂಡ ಹೆಂಡ್ರ ಕೂಟ ಕೂಡು ಸಂದರ್ಭದಾಗ ಏನಾಗ್ತದ ಮಾಸ್ತರ ಏನಾಕದ್ರಿಪ್ಪ? ಒಂದ ಬ್ರಹ್ಮಲಾಡಿ ಇರ್ತದ ಒಂದ ರೇತುಲಾಡಿ ಅಂತೇಳಿ ಇರ್ತದ. ಹೌದೌದು. ಎರಡು ಇರ್ತದ. ಅವಾಗ ಗಂಡ ಹೆಂಡತಿ ಕೂಟ ಕೂಡು ಸಂದರ್ಭದಾಗ ಬ್ರಹ್ಮ ದ್ವಾರ ಮುಖದಿಂದ ಏನಾಗ್ತದ ಬ್ರಹ್ಮ ಕಮಲದೊಳಗೆ ಹೋಗಿ ಕೆರೆಯಲ್ಲಿ ವೀರ್ಯ ಬೀಳ್ತದ. ಹೌದೌದು. ವೀರ್ಯ ಬೀಳ್ಬೇಕಾದ್ರ ತಂಗಿ 3 ಹನಿ ಮಾತ್ರ ತಗೋತದ. ಹೇಳ್ತಾನೆ ಕೇಳಿ ಯಾವಾರ ಗೊತ್ತಿಲ್ಲ ಅದು ಸೈಂಟಿಸ್ಟ್ ಓದಿದವ್ರಿಗೆ ಗುರ್ತಾಗ್ತದ ಪಂಚಕರ್ಣಿ ಓದಿದವ್ರಿಗೆ ಗುರ್ತಾಗ್ತದ. ಅಂತದ್ ಓದಿಲಿಕ್ಕೆ ಅವಾಗ 3 ಹನಿ ಹೋದಾಗ ಅದ 3 ಹನಿ ಹೋಗ್ಬೇಕಾದ್ರ ನಮ್ಮ ಅಪ್ಪಿ ಅಂತ ತಾಕತ್ತಿಟ್ಟ ನೋಡ್ರಿ. ಏನ್ ಒಂದ ಪುಲ್ಲಿಂಗ್ ಇಟ್ಟಾನ ಒಂದ ಸ್ತ್ರೀಲಿಂಗ ಇಟ್ಟಾನ ಒಂದ ನಪುಷಕಲಿಂಗ ಇಟ್ಟಾನ. ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಲಿಂಗಗಳ ಅಲ್ಲಿ ತಂಗಿ ಅಲ್ಲಿ ನಮ್ಮ ಅಪ್ಪಗೆ ಯಾವ್ದು ಬೇಕಾಗಿರ್ತದಲ್ಲ ಅಲ್ಲಿ ಯಾವ್ದು ಕೊಡ್ಬೇಕಾಗಿರ್ತದಲ್ಲ ನಮ್ಮ ಅಪ್ಪ ಅದನ್ನ ಬಿಡ್ತಾನ. ಅಲ್ಲಿ ಹೋದಾಗ ತಂಗಿ ಗಂಡಿನ ವೀರ್ಯ ಹೋತಂದಾಗ ಏನಾಗ್ತದ ಗಂಡ ಮಗ ಉತ್ಪತ್ತಿ ಆಗ್ತದ ವಿದ್ಯಾನ ಹೊಟ್ಟಿ ಒಳಗ. ಹೌದೌದಲ್ಲ ತಂಗಿ ಹೆಣ್ಣಿನ ವೀರ್ಯ ಹೋಯ್ತಪ್ಪ ಅಂತಂದ್ರೆ ಹೆಣ್ಣು ಉತ್ಪತ್ತಿ ಆಗ್ತದ. ಹೌದೌದು. ಮತ್ತ ಅವಾಗ ಏನಾಗ್ತದ ಮಾಸ್ತರ ಹಿಜಡ್ಯಾ ಉತ್ಪತ್ತಿ ಆಗ್ತದ. ಹಿಜಡ್ಯಾ ಅದು ಹೆಂಗ ತಯಾರ? ಅದಕ್ಕೆ ಏನಂತಾರ ಸುಗುಡಿ ಸುಗುಡಿ ಅಂತ ಹೇಳ್ತಾರ. ಸುಗುಡಿ ಅಂದ್ರೆ ಯಾರ್ರಿ ಹಿಂದ ಅದಾರ್ಲೆ ಹಿಂದ ಸುಗುಡಿ ಕಿಲೆ ಐತಿರ್ಲಿ ಸುಗುಡಿ ಅವಂಗ ನಮ್ಮ ತಾಳ ಬಾರಿಸ್ತಾನ. ನಮ್ಮ ಮಾಮಾಗ ಬ್ಯಾಡ್ರಿ ಅವಂಗ ಹಿಂದಿನ ಸೂರ್ ಬಾರಿಸ್ತಾರ್ಲೆ ಕಾಲಿ ಕೂತಾನ ನೋಡ್ರಿ ಅವ್ ಬಟಾಟಿ ಮಾರಿ ಅವ ಯಾಕೋ ನಿನಗೆ ಏಟ ಕೊಟ್ಟಾಳ ಪಗಾರ ಬಿಡಿಬ್ಯಾಡ ತಂಗಿ. ಏನ ಹುಡುಗತ್ತಾನೋ ಏನ ಹುಡುಗತ್ತಾನೋ ನನಗ ಗೊತ್ತಾಗೈತಿ. ಅವಂದ ಗೊತ್ತೈತಿ ಆ ಹುಡುಗಿ ಗೊತ್ತಾಗತ್ತದ. ಅವ ಹುಡುಗತ್ತಾನ ಹುಡುಗಂದ್ರ ಕಮ್ಮಗೆ ಸುರೇಶ ಹುಡುಗ ಹೌದನತನ ಅವ. ಅದಕ್ಕಾಗಿ ನೋಡ ಮಾಸ್ತರ ಇವನ ಡಪ್ ಕಾಸ್ತಾನಲ್ಲ ದಗದ್ ಹೆಂಗೈತಿ ಗೊತ್ತೇನ್ರಿ? ಇವ ರಾಯಬಾಯಿಗೆ ಬಸ್ ಸ್ಟ್ಯಾಂಡ್ದಾಗ ಏನ್ ಮಾಡ್ತಾನ್ರಿ ಚರ್ಮ ತುಂಬ್ತಾನ್ರಿ. ಚರ್ಮ ಸಾತ್ ಆಡ್ಗಳಾಗ್ಲಿ ಸಾತ್ ಹೋಂತಾಗ್ಲಿ ಸಾತ್ ಎಮ್ಮಿಕರ ಆಗ್ಲಿ ಹತ್ತರ ತಗೊಂಡಿಕೇರಿ ನೀವ ಏನ್ ಮಾಡ್ತಾನ ರಾಯಬಾಯಿ ಬಸ್ ಸ್ಟ್ಯಾಂಡ್ದಾಗ ಅಡ್ಯಾಡ್ತಾನ ಬೂಟ್ ಪಾಲಿಶ್ ಮಾಡ್ತಾನ. ಮಾತ್ರ ಅದನ್ನ ಬಿಡಿಸ್ಕೊಂಡ ಕರ್ಕೊಂಡ್ ಬಂದಂಗ ಕಾಣ್ತಾಳ ಅವನು. ಮತ್ ಇದು ಅಲ್ಲಾರ್ದ ಮಾಸ್ತರ ಏನಾಗೈತಿ ಅಂದ್ರ ಮಾಸ್ತರ ಇರ್ಲಿ ಕಾಕ ಯಾಕಂದ್ರ ನೋಡು ಆ ಹೆಣ್ಮಗಳು ಏನೇನ್ ಹೇಳ ಅದನ್ನ ಮಾತಾಡವನ ಒಟ್ಟ ಬಿಡಂಗಿಲ್ಲ. ಯಾಕಂದ್ರ ಕಾಕ ಹಾಡ್ನಾಗ ಹೇಳ್ತಾನ ಆಕಿನ ಹೊಳೆ ಹಾಡ್ನಾಗ ಹೇಳ್ಸ್ಬೇಕ. ನೀ ಜರ ಕಡ್ದ ಆಕಿ ಹಾಡ್ನಾಗ ಹೇಳಾರ್ದ ನಿಂತು ಮಾತಾಡಿದ್ರು ಹಿಂದಾಗಡೆ ನಿನ್ನ ಬಿಡಂಗಿಲ್ಲ. ನಂದ ಕರಾರ ಕಂಡೀಷನ್ ನೀ ಹೆಂಗ್ ಹೇಳ್ತಿ ಅದ ಸಭಾ ಹೆಂಗ್ ಹೇಳ್ದತ್ ಹೆಂಗ್ರಿ? ಈಗ ನಾ ಆಕಿ ಇಟ್ಟೋ ತಕ ಮಾತಾಡ್ಯಾಳ ಆಕೆ ಮಾತಾಡಿದ ಪ್ರಕಾರ ಮಾತಾಡವ ಏನ ಬಿಟ್ಟು ಬೇರೆ ಮಾತಾಡಿ ಅಂದ್ರೆ ಕೇಳೋಣ. ಸುರೇಶ ನಿಂದ ರಾಂಗ್ ಆಗ್ತದೆ ತಪ್ಪಾಗ್ತದೆ ಅಂತ ಕೇಳಿ ಇವತ್ತಿಗೆ ನಿನಗೆ ಶರಣ ಆಗ್ತಾನ ಹೆಂಗ್ರಿ ಹಿರಿಯಾರ? ನಾ ಕೇಳಿದ ಮಾತಾಡ್ತೀನಿ ಏನ್ರ ಮಾತಾಡಿನಿ ಅಂದ್ರೆ ನನಗೆ ಹೇಳ್ರಿ ನೀವು. ಅದಕ್ಕ ಇರ್ಲಿ ಹಿರಿಯಾರ ಯಾಕಂದ್ರ ದೈವ ಅಂದ್ರ ದೇವ್ರ ಇದ್ದಂಗದ. ನಾವ್ ಇಲ್ಲಿ ಬಂದಿವ್ ಅಂದ್ರ ಇಬ್ರು ನಿಮ್ಮ ಮಕ್ಕಳು ಅಷ್ಟ. ನಾವು ಒಬ್ಬರನ್ನ ಎತ್ತುದು ಒಬ್ಬರನ್ನ ನಿಲ್ಸುದು ಮಾಡ್ಬೇಡ್ರಿ. ಯಾಕಂದ್ರ ಅದು ಧರ್ಮ ಅಲ್ಲ. ಯಾರಿಗ ಏನ್ ಇರ್ತದ ಹಂಗ ಇರ್ಬೇಕು. ಆಕಿನೂ ನಿಮ್ಮ ಮಗಳದಾಳ ನಾನು ನಿಮ್ಮ ಮಗ ಅದನ. ಇಲ್ಲಿ ಕುತ್ತಂತವ್ರು ಹೆಂಗಪ್ಪ ಅಂದ್ರ ನೀವು ಒಂದು ಜಡ್ಜ್ ಇದ್ದಂಗದಿರಿ. ಅದಕ್ಕಾಗಿ ತೂಕ ಮಾಡ್ರಿ. ಏನ ತಂಗಿ ಒಂದ್ ಯಾವಾರ ಹೇಳ್ತಾನ ಕೇಳ. ಅವಾಗ ಏನಾಯ್ತ ಮಾಸ್ತರ ಏನ ಹಿಜಡ್ಯಾ ಉತ್ಪತ್ತಿ ಆಗ್ಬೇಕಾದ್ರಣ ಹಿಜಡ್ಯಾ ಉತ್ಪತ್ತಿ ಆಗಬೇಕಾದ್ರ ಮಾಸ್ತರ ಅಲ್ಲಿ ಏನಾಗ್ತದಪ್ಪ ಮತ್ತ ಶುಕ್ಲ ಸ್ವನ್ನಿತ ಅಂತ ಹೇಳಿಕೆಂದು 2 ಬರ್ತಾವ. ಆ ಶುಕ್ಲ ಸ್ವನ್ನಿತ ಅಂತಂದ್ರ ಗಂಡ ಹೆಂಡತಿ ಕೂಟ ಕೂಡುವಾಗ ಆ ಶುಕ್ಲ ಸ್ವನ್ನಿತ 2 ಸಮತೂಕ ಆಯ್ತಂದಾಗ ಅವಾಗ ಏನಾಯ್ತು 2 ಸಮತೂಕ ಆಯ್ತಂದಾಗ ಏನಾಗ್ತದ ಈ ಡಪ್ ಬಾರಿಸ್ತೈತಿಲ್ಲ ಇಂತ ಸುಗಡ ಉತ್ಪತ್ತಿ ಆಗ್ತದ ವಿದ್ಯಾನ ಹೊಟ್ಟಿ ಒಳಗ. ಮತ್ತ ಇದು ಓಕೆ ಆತ್ರಿ. ಇನ್ನೊಂದು ಬೇಕ್ರಲ್ಲ ಏನ ಅವಳಿ ಜವಳಿ ಹುಡ್ತಾವ ವಿದ್ಯಾನ ಹೊಟ್ಟ್ಯಾಗ. ಅವಳಿ ಜವಳಿ ನೋಡ್ರಿ 2 ಗಂಡಸ ಮಕ್ಕಳ ಹುಡ್ತಾವ 2 ಹೆಣ್ಣು ಮಕ್ಕಳ ಹುಡ್ತಾವ. ಇದು ಅಲ್ಲಾರ್ದ ಒಂದ್ ಹೆಣ್ಣ ಒಂದ್ ಗಂಡು ಉತ್ಪತ್ತಿ ಆಗ್ತದ. ಇಲ್ಲಿ ಅವಳಿ ಜವಳಿ ಉತ್ಪತ್ತಿ ಆಗಬೇಕಾದ್ರ ತಂಗಿ ಇಲ್ಲಿ ಯಾವ ಕಾರಣದಿಂದ ಉತ್ಪತ್ತಿ ಆಗ್ಯದ? ಇಲ್ಲಿ ಯಾವ ಕಾರಣದಿಂದ ಉತ್ಪತ್ತಿ ಆಗ್ಯದ? ಇದು ಯಾರದ ಸಂಬಂಧ ಅದ? ಇಲ್ಲಿ ಏನ್ ಅಡಗಿಟ್ಟ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ? ಇಲ್ಲೊಂದ್ ಆತಲ್ರಿ ಇನ್ನೊಂದು ಬರ್ತದ ನೋಡ್ರಿ. 7 ತಿಂಗಳದಾಗ ಹುಟ್ಟಿದ ಕೂಸು ಮಾತ್ರ ಬದುಕ್ತದ. 9 ತಿಂಗಳದಾಗ ಹುಟ್ಟಿದು ಬದುಕ್ತದ. ಮತ್ತ 8 ತಿಂಗಳದಾಗ ಹುಟ್ಟಿದ ಯಾಕೆ ಬದುಕಂಗಿಲ್ಲ? 7 ತಿಂಗಳಕ್ಕಿಂತ 1 ತಿಂಗಳು ಹೆಚ್ಚಾಗಿತ್ತು ಅದಕ್ಕೂ 8 ತಿಂಗಳಾಗಿತ್ತಿರ್ಲಿ. ಅಂದ್ರೆ 8 ತಿಂಗಳದಾಗ ಯಾಕೆ ಹುಟ್ಲಿಲ್ಲ? ಅದು ಯಾಕೆ ಮರ್ದನ ಆಗ್ತದ? ಅದು ಎದಕ್ ಸಾಯ್ತದ? ಅದಕ್ಕೆ ಯಾರನ್ನ ಕಾರಣದ? ಮತ್ತೆ 8 ತಿಂಗಳದಾಗ ಹುಟ್ಟಿದ ಒಬ್ಬದಾನ
ಯಾರದಾರಪ್ಪ ಅವರು 8 ತಿಂಗಳದಾಗ ಹುಟ್ಟಿದ ಯಾವಪ್ಪ ಅಂದ್ರ ನನ್ನ ಶ್ರೀಕೃಷ್ಣ ಪರಮಾತ್ಮ ಒಬ್ಬನ ಹುಟ್ಟ್ಯಾನ 8 ತಿಂಗಳದಾಗ. ಶ್ರೀಕೃಷ್ಣ ಪರಮಾತ್ಮ ಹುಟ್ಟ್ಯಾನ. ಶ್ರೀಕೃಷ್ಣ ಪರಮಾತ್ಮ 8 ತಿಂಗಳದಾಗ ಒಬ್ಬನ ಹುಟ್ಟ್ಯಾನ. ಹೌದು. ಮತ್ತ ನಿಮ್ಮ ಅವುಗಳು ದೊಡ್ಡವ್ರತ್ ನೀ ಹೇಳ್ತಿ, ನಿನ್ನ ಪಡಿಕೆ ನಿನ್ನ ಸೀರಿ ನಿಮ್ಮವ್ರು ಯಾರ ಹೆಣ್ಣು ಮಕ್ಕಳು ಹುಟ್ಟಿದ್ರ ಅಂದ್ರೆ ಲೇಖಿ ಕೊಟ್ಟು ಹೋಗಿ ನನ್ನ ಐರ್ಸಂಗ ಗ್ರಾಮದಾಗ. ಹೆಣ್ಣು ಮಕ್ಕಳು ಯಾರು ಹುಟ್ಟ್ಯಾರ 8 ತಿಂಗಳದಾಗ ಹೇಳ. 8 ತಿಂಗಳದಾಗ ಕೃಷ್ಣ ಪರಮಾತ್ಮ ಹುಟ್ಟ್ಯಾನ. ಲೇಖಬದ್ಧವಾಗಿ ನಿನಗೆ ಹೇಳ್ತಾನೆ ಶಾಸ್ತ್ರಬದ್ಧವಾಗಿ. ನಿಮ್ಮ ಅವುಗಳು ಯಾರು 8 ತಿಂಗಳದಾಗ ಹುಟ್ಟಿದ್ರ ಅಂದ್ರೆ ನಿಮ್ಮ ಅವು ದೊಡ್ಡಕ್ಕಿ ವಿದ್ಯೆ ಹೆಚ್ಚ, ನಿಮ್ಮ ವಿದ್ಯಾರ್ಥಿ ಶರೀರ ದೊಡ್ಡದತ್ ಹೇಳ್ತಾನ ಈ ಕುಡಿದಂತ ಸಭದಾಗ. ತಂಗಿ ಮಾತಾಡಬೇಕಾದ್ರೆ ಒಂದು ಮಾತಿನ ಯಾವ್ದಾರ ಹಿಡಿದ ಮಾತಾಡ, ಹಂಗ ಹಿಂಗ ಮಾತಾಡಬೇಡ. ಇರ್ಲಿ ಮಾಸ್ತರ, ಇನ್ನೇನ್ ಹೇಳ್ತಾಳ ಹೆಣ್ಮಗಳು? ಒಳಗೆ ಇನ್ನೊಂದು ಯಾವಾರ ತಗೊಂಡ್ ಬಂದಾಳ ನೋಡ್ರಿ. ಅಂದ್ರ ಜೀವಾತ್ಮ ಬಂದು ಶರೀರದೊಳಗೆ ಕುಡಿಯದ ಅಂತ ಹೇಳ್ತಾಳ ತಂಗಿ. ಶರೀರಕ್ಕ ಮತ್ತ ಜೀವಾತ್ಮಕ ಆಸ್ಮಾನ ಪರ್ಕದ. ಹೆಂಗೈತಂದ್ರ ನೋಡ ತಂಗಿ, 4 ತಿಂಗಳು ಜೀವಾತ್ಮ ಪೈಲೆ ಪ್ರಥಮದಾಗ ಉತ್ಪತ್ತಿ ಮಾಡಿಟ್ಟ ನಮ್ಮಪ್ಪ. ಹಿಂದಾಗಡೆ ಶರೀರ ತಯಾರು ಮಾಡ್ಯಾನ. ಈ ಶರೀರದೊಳಗ ಬಾಂಧ ಕೇಳಿ ಹೆಂಗ ಉತ್ಪತ್ತಿ ಆಗ್ತದ್ರಿ? ಈ ಜೀವ ಬಾಂಧ ಸೇರ್ಬೇಕಾದ್ರನ ಬರೀ ಕಕ್ಕ ಇಲ್ಲಿ ಹಾಕ್ಯಪ್ಪ, ತಲಿಗೆ ಹಾಕ ಏನು ಕೊಡು. ಅದಕ್ಕಾಗಿ ಮಾಸ್ತರ ಅವ ಚುಚ್ತಾನೆ ಕಣ್ಣಿ ಮಾತಾಡ. ನೀ ಯಾಕಡ್ರ ಚುಚ್ಚಿ ಕಕ್ಕ ಮತ್ತ ಚುಚ್ಚು ಜಾಗಕ್ಕ ಚುಚ್ಚ. ಅದಕ್ಕಾಗಿ ಮಾಸ್ತರ ಇರ್ಲಿ, ಇಲ್ಲಿ ಏನಾಗ್ತದ ಅಂದ್ರನ ಮಾಸ್ತರ, ಇಲ್ಲಿ ಯಾವಾರ ಹೆಂಗೈತಿಪ್ಪ ಅಂತಂದ್ರನ 4 ತಿಂಗಳ ಜೀವದ ವಾಡ್ದದ, ಶರೀರ 4 ತಿಂಗಳು ಸಾಣದ. ಅದಕ್ಕಾಗಿ ತಂಗಿ ಅವಾಗ ಜೀವ ಬಂದ್ ಎಲ್ಲಿ ಸೇರ್ಯದ? ಜೀವ ಬಂದ್ ಸೇರ್ಬೇಕಾದ್ರ ವಿದ್ಯಾ ಎಲ್ಲಿ ಬಂದತಿಪ್ಪ ಅಂದ್ರ ಕುಟಸ್ಥಲ ಜಾಗದಿಂದ ಬಂದ ಸೇರ್ಯದ. ಕುಟಸ್ಥಲ ಅಂದ್ರೆ ಯಾವುದು? ಈ ನೆತ್ತಿಲೆ ಬಂದು ಕೂಡ್ಯದ ಜೀವ. ನೆತ್ತಿಲೆ ಬಂದ ಜೀವ ಕೂಡ್ಯದ. ಸಾಯಿ ಹೊತ್ನಾಗ ಯಾವ ದ್ವಾರದಿಂದ ಹೋಗ್ತದ? ಈ ಶರೀರ ಸಾಧ್ಯ ಅಂದಾಗ ನನ್ನ ಜೀವಾತ್ಮ ಒಳಗಿರಂಗಿಲ್ಲ. ಅವಾಗ ಏನ್ ಮಾಡ್ತಾನ ನಮ್ಮಪ್ಪ, ಇದ್ರದ ಜೀತ ಮುಗದದ, ಇದ್ರದ ದಿನ ಮುಗದದ, ಇದ್ರ ಜೋಡಿನ ಇನ್ನು ಬಾಡಬಾರ್ದು, ಗೆಳತಿಯನ ಮಾಡಬಾರ್ದು, ಬಿಟ್ಟು ಹೋಗ್ಬೇಕಂತ ನಮ್ಮಪ್ಪ ಜೀವಾತ್ಮ ಹೋಗಿ ಬಿಡ್ತಾನ ಪರಮಾತ್ಮ. ಅವಾಗ ಎಲ್ಲಿದ ಹೋಗ್ತಾನ? ಪಶ್ಚಿಮ ದ್ವಾರದಿಂದ ಹೋಗ್ತಾನ. ಪಶ್ಚಿಮ ದ್ವಾರದಿಂದ ಹೋಗ್ತಾನ. ವಿದ್ಯಾ, ನಿನಗೆ 2 ಪ್ರಶ್ನೆ ಕೇಳಿ, ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಏನಂದ್ರ ನೋಡ ತಂಗಿ, ಮಾನವ ಮನುಷ್ಯ ಭೂಮಿ ಮೇಲೆ ಜನನ ಆದ ಕೂಡ್ಲಿನ ಒಳಗ ಹೊಟ್ಟಿ ಒಳಗೆ ಯಾವ ಗಾಳಿ ಬಡಿತದ ಕೂಸಿಗಿ? ಹುಟ್ಟಿದ ಭೂಮಿ ತಲೆ ಮ್ಯಾಗ ಬಿದ್ದ ಮೇಲೆ ಯಾವ ಗಾಳಿ ಬಡಿತದ? ಮತ್ತ ಸತ್ತ ಮ್ಯಾಲ ಒಂದು ಗಾಳಿ ಬಡಿತದ. ಆ ಗಾಳಿ ಹೆಸರೇನು? ಇವು 3 ಗಾಳಿ ಹೆಸರು. ಈ 3 ಗಾಳಿ ಹೆಸರೇನು? ಮತ್ತ 8 ತಿಂಗಳದಾಗ ಯಾಕೆ ಸಾಯ್ತದ? ಇದನ್ನೊಂದು ಹೇಳಬೇಕು. ಇನ್ನು 8 ತಿಂಗಳದಾಗ ನಿಮ್ಮವ್ರು ಯಾರು ಹುಟ್ಟ್ಯಾರ? ಇದನ್ನೊಂದು ಹೇಳಬೇಕು. ಇದನ್ನ ಹೇಳಿದೆ ಅಂದ್ರೆ ನಿಮ್ಮವು ದೊಡ್ಡಕ್ಕಿ. ಹೇಳಿಕಂದ್ರ ಮಗಳ ನನಗೆ ಶರಣಾಗಬೇಡ. ಈ ಕೂಡಿದ ಸಭಕ್ಕೆ ಎಲ್ಲರಿಗೆ ಕೈ ಮುಗಿದ ಕೇರಿಂದ ಮುಕ್ಕಳಿ ಎಳಿ 10 ಪುಟ. ಇವತ್ತು ಏನೈತ್ಲೆ, ನಮ್ಮ ಹುಡುಗಿ ಸೋತಾಳತ್ತ ಸಭದ ಕೈ ಮುಗಿದು ಹೋಗ್ತಾನ ಇಲ್ಲೆಲ್ಲ. ನಡಿಲಿ ಮಾಸ್ತರ್, ಕ್ಯಾಲಿ ಹಾಡು. ನೀ ಕೇಳಿದ ಪ್ರಶ್ನೆಕವೋ ತಾರ ಕೊಟ್ಟಿನಿ ಸಭದ ನಿನ್ನ ಶರೀರ ದೊಡ್ಡದ ಆಗಿಲ್ಲ ನೋಡ ಭೂಮಿ ತೆಲಿ ಮ್ಯಾಗ. ನನ್ನ ಜೀವ ಅನ್ನೋದ ಹುಡುಗಿ ಸತ್ತಿಲ್ಲ ನೋಡ ಜಗದೊಳಗ ಕೆಳಗ. ಅವಾಗ ಹೊಟ್ಟ ಮರಣ ಎಲ್ಲ, ಹಸುವ ತ್ರಶ್ಯ ಎಲ್ಲ, ಹುಡುಗಿ ಭೂಮಿ ತೆಲಿ ಮ್ಯಾಗ. ಅವಾಗ ಹೊಟ್ಟ ಎಲ್ಲ ಜನನ್ ಎಲ್ಲ, ಹುಡುಗಿ ಜಗದೊಳಗ. ನಿಮ್ಮ ಎಟ್ಟ ಹೆಂಗಸರು ಸತ್ತ ಹೋಗ್ಯಾರ ಕೈಯಾಗ ಕೆಳಗ. ಕಾಂಬಗಿ ಹುಡುಗನ ಗಜ್ಜ ಗೊರತ ಎಲ್ಲ ನಿನಾಗ. ನಿಮ್ಮ ಅವನ ದೊಡ್ಡವ ಮಾಡುವುದಿಲ್ಲ ಐರ ಸಂಘದ ಒಳಗ ಕೆಳ. ಈಗ ನನಗ ಆಧಾರ ಹಿಡದ ಹಾಡ್ಕಿ ಮಾಡ ಕುಡಿದ ಸಭದಾಗ. ಬಬಲೇಶ್ವರ ತಾಲೂಕ ಕಂಬಗಿ ಹೊರಗ ಇರತ್ತೆ. ನೀವು ಕರೆಸಿದಾಗ ಬಂದ ಸೇವೆ ನಾನು ಮಾಡುತ್ತೇನೆ.
ಏ ಅಕ್ಕಲಕೋಟ ತಾಲೂಕದಾಗ ಮಿಕ್ಕಿದ ಅಂದೇವಾಡಿ ಏ ಕಂದ ಮೈಬು ಸುಬಾನಿ ಜನಿಸಿದ ಹಳ್ಳದ ದಂಡ್ಯಾಗ ನನಗ ಗುರುವ ಗೈವಿಷ ವರುವ ಕ್ವಾಟಣ ಕೂಡಿದ ಸಭದಾಗ ಏ ಕಂದ ಸುರೇಶ ಹಾಡಿ ಹೇಳನ 5 ಸಂಘಗಳದಾಗ ಅಲ್ಲ ಯಾವ ನಮ್ಮ ಕಲಾ ಪ್ರೇಮಿಗಳಾಗಿರ್ತಕ್ಕಂಥವ್ರು ಯಾವ ನಮ್ಮ ಹನುಮಂತ ಕಾಕ ಆ ಮಿರಿಗಿ ಸಾಕಿನ ಗೋಡಿ ಹಾಳ ಗ್ರಾಮದವರು ಹೌದ್ ಹೌದು ಅವರಾದ್ರೂ ಕೂಡ ನನ್ನ ಮೇಲೆ ಬಹಳ ಪ್ರೇಮ ಬಹಳ ಭಕ್ತಿ ಹೌದ್ ಹೌದಿಲ್ಲ ಅವರಾದ್ರೂ ಕೂಡ ಭಾರಿ ಉತ್ತಮ ರೀತಿಯಿಂದ ಬಹಳ ಸುಂದರವಾಗಿ ಹಾಡಿನ ಕಾರ್ಯಕ್ರಮವನ್ನು ಮಾಡ್ಯಾನ ಸುರೇಶ್ ಅಂತ ತಿಳ್ಕೊಂಡು ಹಾ ಹಾ ಅವ್ರ ಅಮೃತ ಹಸ್ತಲಿಂದ ಏನ್ ಮಾಡ್ಯಾರ ಮಾಸ್ತರ ಏನ್ ಮಾಡ್ತಾರಪ್ಪ ಏನ್ ಹೇಳ್ತಾರ ಜ್ಞಾನಿಗಳು